ಹರಿ ಓಂ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಶುಭ ಸಂಜೆ. ಸದ್ಭಾವನಾ ದಿನದ ಶುಭಾಶಯಗಳು. ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. ಸೌಹಾರ್ದತೆ, ಸದ್ಭಾವನೆ ಇತ್ಯಾದಿಗಳೆಲ್ಲ ಈಗಿನ ಕಾಲಕ್ಕೆ ಅತಿ ಅಗತ್ಯವಾದುದು. ಜಾತಿ, ಧರ್ಮ, ಭಾಷೆ, ಪ್ರಾದೇಶಿಕತೆಗಳ ಹೆಸರಿನಲ್ಲಿ ಒಡೆದು ಹೋಗುತ್ತಿರುವ ನಮ್ಮ ದೇಶಕ್ಕೆ ಏಕತೆ ತಂದುಕೊಡುವುದೇ ಈ ಸೌಹಾರ್ದತೆ ಮತ್ತು ಸದ್ಭಾವನೆಗಳು. ದೇಶದ ಪ್ರತಿಯೊಬ್ಬ ಪ್ರಜೆಯು ಈ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡರೆ ನಮ್ಮ ದೇಶ ಪ್ರಬಲವಾಗುವುದರಲ್ಲಿ ಅನುಮಾನವೇ ಇಲ್ಲ. ನೇತಾಜಿಯವರು ಒಂದು ಕಡೆ ಒಂದು ಮಾತನ್ನ ಹೇಳುತ್ತಾರೆ, ಒಬ್ಬ ವ್ಯಕ್ತಿಯು ಒಂದು ಕಲ್ಪನೆಗೋಸ್ಕರ ಸಾಯಬಹುದು, ಆದರೆ ಅವನ ಮರಣದ ನಂತರ ಆ ಕಲ್ಪನೆ 1000 ಜನರಲ್ಲಿ ಬದುಕಿರುತ್ತದೆ. ನೇತಾಜಿ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧೀಜಿಯವರ ಚಿಂತನೆಯು ಕೂಡ ಇದೇ ಆಗಿದೆ. ರಾಜೀವ್ ಗಾಂಧೀಜಿಯವರ 77ನೇ ಜನ್ಮದಿನದ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಸದ್ಭಾವನಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ. ಸಹನಾ, ಪ್ರಥಮ BA ವಿದ್ಯಾರ್ಥಿನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏ ವತನ್ ಮೇರೆ ವತನ್, ಏ ವತನ್ ವತನ್ ಮೇರೆ ಆಬಾದ್ ರಹೆ ತೋ, ಏ ವತನ್ ವತನ್ ಮೇರೆ ಆಬಾದ್ ರಹೆ ತೋ, ಮೈ ಜಹಾನ್ ಹೂಂ ಜಹಾं में याद रहे तो, ए वतन मेरे वतन, ए वतन मेरे वतन, तू ही मेरी मंजिल पहचान तुझसे, तू ही मेरी मंजिल पहचान तुझसे, पहुंचूं मैं जहां भी मेरी बुनियाद रहे तो, पहुंचूं मैं जहां भी मेरी बुनियाद रहे तो, ए वतन वतन मेरे आबाद रहे तो, मैं जहान हूँ जहां में याद रहे तो, ए वतन मेरे वतन, ए वतन मेरे वतन, तुझ पे कोई गम की आँच आने नहीं दो, तुझ पे कोई गम की आँच आने नहीं दो, कुर्बान मेरी जान तुझ पे शाद रहे तो, कुर्बान मेरी जान तुझ पे शाद रहे तो, जहान हूँ जहां में याद रहे तो, ए वतन मेरे वतन, ए वतन मेरे वतन. ಧನ್ಯವಾದಗಳು. ಪ್ರಾರ್ಥನೆಯನ್ನು ಮಾಡಿದ ಸಹನಾ ಅವರಿಗೆ ತುಂಬುರುವೆಯ ಧನ್ಯವಾದಗಳು. ಅತಿಥಿ ಪರಿಚಯ ಮತ್ತು ಸ್ವಾಗತ. ಡಾಕ್ಟರ್ ವೀಣಾ ಕೆ, NSS ಕಾರ್ಯಕ್ರಮಾಧಿಕಾರಿಗಳು, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರು. Good evening, one and all. Sadbhavana Divas 2021. So it marks the 77th birth anniversary of India's former Prime Minister Rajiv Gandhi. The objective to encourage the national integration, peace, affection, and communal harmony among the Indian people of all religions. The main theme of Sadbhavana Divas is to promote national integration and communal harmony among people of all religions and languages too. ಸದ್ಭಾವನಾ ದಿವಸದ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಪೀಸ್ ಅಂಡ್ ಹಾರ್ಮನಿ, ಸದ್ಭಾವನೆಗಳನ್ನ ಯಾವ ರೀತಿ ಮಾಡಬೇಕು ಅಥವಾ ಯಾವ ರೀತಿ ಕಾರ್ಯಕ್ರಮಗಳು ಇಂದಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲೇಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವೂ ಆಗಿದೆ. ಹಾಗಾಗಿ ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ದ ಮೆಮೊರಿ ಆಫ್ ದ ರಾಜೀವ್ ಗಾಂಧಿ ಎವ್ರಿ ಇಯರ್ who deemed to make India a developed country. His several economic and social works clearly shows his dream too.
So I'll begin my welcome speech with the quotes which has been given by Rajiv Gandhi. He says that India is an old country, but a young nation. And like the young everywhere, we are impatient. I'm young and I too have a dream. I dream of an India strong, independent, self-reliant, and in the forefront of the front ranks of the nations of the world in the service of mankind. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಅತಿಥಿಗಳ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ. ಅತಿಥಿಗಳ ಪರಿಚಯ ಮಾಡ್ಕೊಡೋದಕ್ಕೆ ಬಹಳ ಹೊತ್ತಾಗತ್ತೆ, ಹಾಗಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಇಂದಿನ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಸುಂದರ್ ವೀಣಾ ಅವರ ಪರಿಚಯವನ್ನ ನಾನಿಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಸುಂದರ್ ಅವರು ಬೆಂಗಳೂರಿನ ಪ್ರತಿಷ್ಠಿತ ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ನ ಬಿಕಾಮ್ ಅನ್ನ ಮಾಡ್ತಿದ್ದಂಗೆನೆ ಅವರು ಚಿತ್ರರಂಗದಲ್ಲಿ ತೊಡಗಿಸ್ಕೊಳ್ತಾರೆ. ಭಾರತ ಕೇಂದ್ರ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆದಂತಹ ನಾಟಕ ಸ್ಪರ್ಧೆಯಲ್ಲಿ ಸತತವಾಗಿ 3 ವರ್ಷಗಳ ಕಾಲ ಅತ್ಯುತ್ತಮ ನಟದ ಒಂದು ಪ್ರಶಸ್ತಿಯನ್ನು ಸಹ ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಅರುಂಧತಿ ನಾಗ್ ಅವರ ಸಂಕೇತ್ ತಂಡದೊಂದಿಗೂ ಸಹ ಅವರು ಗುರುತಿಸಿಕೊಂಡಿದ್ದಾರೆ. ಹಸಿರೆಲೆ ಕಣ್ಣೆಲೆ ಇವರಿಗೆ ಬಹಳ ಹೆಸರನ್ನು ತಂದುಕೊಟ್ಟಂತಹ ಒಂದು ನಾಟಕವೂ ಹೌದು. ಬೆಂಗಳೂರಿನ ಬಹುತೇಕ ಹವ್ಯಾಸಿ ರಂಗ ತಂಡಗಳೊಂದಿಗೆ ಇವರು ಅಭಿನಯವನ್ನ ಮಾಡಿದ್ದಾರೆ. ಅದರಲ್ಲಿ ನಟರಂಗ, ವೇದಿಕೆ, ರಂಗ ನಿರಂತರ, ಬೆನಕ, ಪ್ರಯೋಗರಂಗ, ಕಲಾಗಂಗೋತ್ರಿ, ಚಿತ್ತಾರ, ಕ್ರಿಯೇಟಿವ್ ಥಿಯೇಟರ್ ಹೀಗೆ ಸುಮಾರು 50ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿರುವ ಇವರು ಜರ್ಮನ್ನ ಗ್ರಿಫ್ಸ್ ಥಿಯೇಟರ್ ಶೈಲಿಯ ಗುಮ್ಮ ಬಂದ ಗುಮ್ಮ ನಾಟಕ ಮಾಡಿಸೋದಕ್ಕೆ ಅದರ ಸಲುವಾಗಿ 100 ಕಲಾವಿದರ ಮಧ್ಯೆ ಇವರು 24ನೆಯ ವಯಸ್ಸಿನಲ್ಲಿ 5 ವರ್ಷದ ಹುಡುಗನ ಒಂದು ಪಾತ್ರವನ್ನು ಸಹ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಿಡ್ ಸಮ್ಮರ್ಸ್ ನೈಟ್ ಡ್ರೀಮ್, ಗೆಳೆಯ ನೀನು ಹಳೆಯ ನಾನು, ಹುಲಗೂರು ಹುಲಿಯವ್ವ, ಜನತೆಯ ಶತ್ರು, ಗುಣಮುಖ, ಸಂಸ ಬಹಳಷ್ಟು ನಾಟಕಗಳಲ್ಲಿ ನಟನೆಯನ್ನು ಸಹ ಸುಂದರ್ ಸರ್ ಅವರು ಮಾಡಿದ್ದಾರೆ. ಇವರು TN ಸೀತಾರಾಮ್ ಸರ್ ಅವರೊಂದಿಗೂ ಸಹ ಗುರುತಿಸಿಕೊಂಡಿದ್ದಾರೆ. ಅವರ ಧಾರಾವಾಹಿಗಳಾಗಿರತಕ್ಕಂಥ ಮಾಯಾಮೃಗ, ಮನ್ವಂತರ, ಮಳೆಬಿಲ್ಲು, ಮೋಹಿನಿ ವರ್ಸಸ್ ಮಹಾಲಿಂಗ, ಗೌತಮಿ ಲಾಲಿ, ತಕಧಿಮಿತ, ಮನೆಯೊಂದು 3 ಬಾಗಿಲು, ಮಾಡಿಸುವುದಕ್ಕಲ್ಲ, ಕಲ್ಯಾಣ ರೇಖೆ, ನಿಬ್ಬಣ, ಚೀಸ ಸಾವಿತ್ರಿ, ಶುಭಮಂಗಳ ಬಹಳಷ್ಟು ಇದೆ ಹೇಳೋದಿಕ್ಕೆ, ಆದ್ರೆ ಟೈಮ್ ನ ಒಂದು ಅಭಾವದಿಂದ ನಾನು ಅದನ್ನ ಕಡಿಮೆನೆ ಹೇಳ್ತಾ ಇದ್ದೀನಿ. ಸೊ ಇವರು ಆರ್ಯಭಟ ಪ್ರಶಸ್ತಿಯನ್ನ 2 ಬಾರಿ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ನಟ ಹಾಗೂ ಮನೆಯೊಂದು 3 ಬಾಗಿಲಿಗೆ ಅಶೋಕ ಉತ್ತಮವಾಗಿರತಕ್ಕಂತ ಪೋಷಕ ನಟವ ಒಂದು ಪ್ರಶಸ್ತಿಯನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಸಿನಿಮಾ ಪಯಣದ ಬಗ್ಗೆ ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಸುಮಾರು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಕೆಲವು ಇಲ್ಲಿ ಮೆನ್ಷನ್ ಮಾಡ್ಬೇಕು ಅಂತ ಹೇಳಿದಾಗ ಕೃಷ್ಣ ನೀ ಲೇಟ್ ಆಗಿ ಬಾ, ಚಲುವೆನ ಚಿಲಿಪಿಲಿ, ಪಂಚಾವೃತ, ರನ್ನ, ಮಾಸ್ಟರ್ ಪೀಸ್, ಆಟಗಾರ, ವಾಸ್ಕೋಡಿಗಾಮ, ಕಿರುಗೂರಿನ ಗಯ್ಯಾಳಿಗಳು, ಮದುವೆಯ ಮಮತೆಯ ಕರಿಯೋಲೆ, ರಾಜಕುಮಾರ, ಸತ್ಯ ಹರಿಶ್ಚಂದ್ರ, ದಯವಿಟ್ಟು ಗಮನಿಸಿ ಮುಂತಾದವುಗಳಲ್ಲಿ ಅಭಿನಯಿಸಿದ್ದಾರೆ. ಇವರನ್ನ ನಾನು ಯಾಕೆ ಇಲ್ಲಿಗೆ ಅಕಾಡೆಮಿಕ್ ಇದಕ್ಕೆ ಕರೆಸಿದ್ದೀನಿ ಅನ್ನತಕ್ಕಂಥ ಪ್ರಶ್ನೆ ಮೂಡಬಹುದು. ನಾನು ಸುಂದರ್ ಸರ್ ಒಟ್ಟಿಗೆ ಸೊರಾನಾ ಕಾಲೇಜಿನಲ್ಲಿ ಸಹೋದ್ಯೋಗಿಗಳಾಗಿದ್ವಿ, ಒಟ್ಟಿಗೆ ಕೆಲಸವನ್ನು ಸಹ ಮಾಡಿದೀವಿ. ಅದ್ರ ಜೊತೆಯಲ್ಲಿ ಇವರು ಮೂಲತಃ MCom ಪದವೀಧರರು, ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರು ಸಹ ಆಗಿದ್ದಾರೆ. ನಗರದ ಜೈನ್ ಕಾಲೇಜ್, BMS ಮಹಿಳಾ ಕಾಲೇಜು, ಸೊರಾನಾ ಕಾಲೇಜಿನಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಮಣಿಪಾಲ ವಿಶ್ವವಿದ್ಯಾಲಯದಲ್ಲಿ ಜೈನ್ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗಗಳಲ್ಲಿ ವಿಸಿಟಿಂಗ್ ಪ್ರಾಧ್ಯಾಪಕ ಆಗಿಯೂ ಸಹ ಇವರು ಕೆಲಸವನ್ನ ಮಾಡಿದ್ದಾರೆ. ಇಷ್ಟು ನನ್ನ ಪರಿಚಯವನ್ನ ಮಾಡ್ಕೊಟ್ಟಿರ್ಬಹುದು, ಆದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಪ್ರತಿಯೊಬ್ಬರು ಸಹ ಇವರನ್ನ ಪರಿಚಯ ಎಲ್ಲರಿಗೂ ಪರಿಚಯ ಇದೆ. ಹಾಗಾಗಿ ನಾನು ಅತಿಥಿಗಳ ಒಂದು ಫಾರ್ಮಲ್ ಆಗಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ವೆಲ್ಕಮ್ ಟು ದ ಪ್ರೋಗ್ರಾಮ್ ಫಾರ್ ದಿ ಸದ್ಭಾವನಾ ದಿವಸ್. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಪ್ರಾಂಶುಪಾಲರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಐ ವೆಲ್ಕಮ್ ಯು ಸರ್. I also welcome all my colleagues and also my friends and NSS volunteers, the students and all the participants of this program for the Sadbhavana Divas. Thank you. Over to you, Naren Swami. ಸ್ವಾಗತ ಭಾಷಣವನ್ನ ಮಾಡಿದ ನಿಮಗೂ ಕೂಡ ಸ್ವಾಗತ ಮ್ಯಾಮ್. ಕಾರ್ಯಕ್ರಮದ ಪ್ರಮುಖ ಅತಿಥಿ ಸುಂದರ್ ವೀಣಾ ಅವರು ಕಾರ್ಯಕ್ರಮದ ಬಗ್ಗೆ 2 ನುಡಿಗಳನ್ನ ನುಡಿಬೇಕು ಅಂತ ಹೇಳಿ. Okay, I request all the participants to come out with their videos. Sir, ಸುಂದರ್ ಸರ್ ನಿಮ್ಮೊಂದು ರಿಕ್ವೆಸ್ಟ್ ಇದೆ, ಸದ್ಭಾವನಾ ದಿನಾಚರಣೆ ಒಂದು ಪ್ರತಿಜ್ಞೆಯನ್ನ ಮಾಡಿಸ್ಬಿಟ್ಟು ತದನಂತರ ನೀವು ತಮ್ಮ ಮಾತುಗಳನ್ನ ಹೇಳಬೇಕು. ಹೇಳಿ ಮೇಡಮ್, ಕೇಳಿಸ್ತಾ ಇದೆಯಾ?
ಹಾ ಸರ್, ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಸರ್ ಕೇಳಿಸ್ತಾ ಇದೆ ಸರ್, ಮಾತಾಡಿ. ಹಾ, ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್ ನಮಸ್ತೆ ಡಾಕ್ಟರ್ ವೀಣಾ ಅವರೇ, ಪ್ರಿನ್ಸಿಪಾಲ್ರೇ, ಹಾಗೂ ಇಲ್ಲಿ ಇರುವಂತಹ ವಿದ್ಯಾರ್ಥಿ ಮಿತ್ರರೇ. ಮೊದಲು ಓದ್ ತಗೋಬೇಕಾ, ಆಮೇಲೆ ವೀಣಾ ಮೇಡಮ್? ಮೊದಲು ಓದ್ತನ ಹೇಳ್ಬಿಡಿ ಸರ್, ಪ್ರತಿಜ್ಞೆ ಮಾಡಿಸಿ. ಓದ್ ಹೇಳೋಣ. ಐ ವಿಲ್ ರೀಡ್ ಔಟ್ ದ ಓತ್. ನಾನು ಈಗ ಓದ್ತೀನಿ. ನನ್ನ ಜೊತೆಗೆ ಎಲ್ಲರೂ ನಿಮ್ಮ ಮೈಕ್ ಗಳನ್ನ ಅನ್ಮ್ಯೂಟ್ ಮಾಡ್ಕೊಂಡು ನನ್ನ ಜೊತೆಗೆ ಓತ್ ತಗೊಂಡ್ರೆ ನಂಗೆ ಸಂತೋಷ ಆಗತ್ತೆ. ಶುರು ಮಾಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಎಲ್ರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞೆ. ರಿಪೀಟ್ ಮಾಡಿ ದಯವಿಟ್ಟು. ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞೆ. ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞೆ. ಜಾತಿ, ಧರ್ಮ, ದೇಶ, ಮತ, ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿಯಾಗಲಿ ಅಥವಾ ಸಾಮೂಹಿಕವಾಗಿಯಾಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನ ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ. ನಿಮ್ಮ ಪ್ರತಿಜ್ಞೆ ನಿಮ್ಮನ್ನು ಸದಾ ಉತ್ತಮ ಪ್ರಜೆಯನ್ನಾಗಿಸುವ, ಉತ್ತಮ ಮನುಷ್ಯರನ್ನಾಗಿಸುವಲ್ಲಿಗೆ ಎಡೆ ಮಾಡಿಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸದ್ಭಾವನಾ ದಿನ ಹಿಂದೆಂದಿಗಿಂತಲೂ ಇವತ್ತು ನಮ್ಮ ದೇಶದಲ್ಲಿ ಬಹಳ ಅಗತ್ಯವಾದ ಒಂದು ಮನೋಸ್ಥಿತಿ ಆಗಿದೆ. ಅದನ್ನ ನಾನು ಮನಸ್ಥಿತಿ ಅಂತೀನಿ. ಯಾಕೆ ಅಂದ್ರೆ ನಾವೆಲ್ಲರೂ ಇವತ್ತು ಒಂದು ಕಾಲಘಟ್ಟದಲ್ಲಿದ್ದೀವಿ. ಒಂದು ಸಣ್ಣ ಕಾರಣಕ್ಕೆ ಕೂಡ ನಮ್ಮಲ್ಲಿ ಹೆಚ್ಚು ರಿವರ್ಟ್ ಆಗುವ ಒಂದು ಯಾವುದೇ ಒಂದು ವಿಷಯಕ್ಕೂ ನಾವು ಹೆಚ್ಚು ಹೈಪರ್ ಆಗಿ ರಿಯಾಕ್ಟ್ ಮಾಡುವ ಮಟ್ಟಕ್ಕೆ ಬಂದಿವಿ. ಮತ್ತೆ ಅದನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಅದನ್ನ ನಾವು ಸರಿಕೊಳ್ಳೋದಕ್ಕೆ ಹಲವಾರು ಕಾರಣಗಳು ಶಕ್ತಿಯನ್ನ ಕೊಡುವಂತಾಗ ಆಗೋಗಿದೆ ಅನ್ನೋದು ದುರಂತ.
ಅದು ಜಾತಿ ಇರಬಹುದು, ಧರ್ಮ ಇರಬಹುದು, ಭಾಷೆ ಇರಬಹುದು, ಎಲ್ಲವೂ ಕುವೆಂಪುರವರು ಅನಿಕೇತನವಾಗು ಅಂತ ಹೇಳಿದ್ರು. ಆಗು ನೀ ಅನಿಕೇತನ ಅಂತ. ಯಾವುದೇ ಕೇತನ ಅಂದ್ರೆ ಬಾವುಟ, ಯಾವುದೇ ಒಂದು ಪರಿಮಿತಿಗೆ ಒಳಗಾಗದೆ ಈ ಭಾಷೆಯವನು, ಈ ಜಾತಿಯವನು, ಈ ಧರ್ಮದವನು, ಈ ದೇಶದವನು ಅನ್ನುವ ಪರಿಮಿತಿ ಇಲ್ಲದೆ ನಾವು ವಿಶ್ವ ಮಾನವರಾಗಬೇಕು ಅನ್ನೋದು ಕುವೆಂಪು ಅವರ ಆಶಯ ಆಗಿತ್ತು. ಹಾಗೇನೆ ನಮ್ ದೇಶ ಆ ನಿಟ್ಟಿನಲ್ಲೇ ಹೋಗ್ತಿತ್ತು ಕೂಡ. ಗ್ಲೋಬಲೈಸೇಷನ್ ಕೂಡ ಅಂದ್ರೆ ಜಾಗತೀಕರಣ ಕೂಡ ಇಂಥದ್ದೇ ಒಂದು ಕ್ರಮ ಅಂತ ಹೇಳ್ಬೋದು. ಅದು ಅಗತ್ಯ ಕೂಡ ಆಗಿತ್ತು. ವ್ಯಾಪಾರದ ದೃಷ್ಟಿಯಿಂದ, ವೃತ್ತಿಗಳ ದೃಷ್ಟಿಯಿಂದ, ಕಂಪನಿಗಳು ದೇಶದಲ್ಲಿ ಎಸ್ಟಾಬ್ಲಿಷ್ ಆಗಿ ಅಲ್ಲಿ ಉದ್ಯೋಗಾವಕಾಶಗಳು ಇತ್ಯಾದಿ ದೃಷ್ಟಿಯಿಂದನೂ ಇರಬಹುದು. ಆದ್ರೆ ಇಡೀ ಪ್ರಪಂಚ ಒಂದು ಅನ್ನುವ ಮಟ್ಟಕ್ಕೆ ನಾವು ಬೆಳೆದಿದ್ವಿ. ನಮ್ಮ ದೇಶಗಳ ಮಧ್ಯೆ ಬ್ಯಾರಿಯರ್ಸ್ ಕೂಡ ಅದನ್ನ ಮೀರಿ ನಾವು ಯೋಚನೆ ಮಾಡೋಕ್ ಸಾಧ್ಯ ಆಗಿತ್ತು. ಭಾಷೆಯನ್ನ ಮೀರಿ ಯೋಚನೆ ಮಾಡೋಕ್ ಸಾಧ್ಯ ಆಗಿತ್ತು. ಸೊ ಎಲ್ಲವನ್ನ ಮೀರ್ತಾ ಹೋಗ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ನಾವು ಹಿನ್ನಡೆಗೆ ಹೋಗ್ತಾ ಇದೀವೇನೋ ಅಂತ ಅನ್ಸುತ್ತೆ. ಇವತ್ತಂತೂ ನಾವು ತೀರಾ ಹಿಂದೆ ಸಂಸ್ಕೃತಿಯ ಹೆಸರಿನಲ್ಲಿ ಇದಾಗ್ತಿದೆ ಅನ್ನೋದು ಬಹಳ ಖೇದಕರ ವಿಷಯ. ನಮ್ಮದು ಸನಾತನ ಧರ್ಮ, ನಮ್ಮದು ಆ ಧರ್ಮ, ನಮ್ಮದು ಈ ಧರ್ಮ ಅಂತ ಧರ್ಮದ ಹೆಸರಿನಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದೀವಿ. ಇದು ಬಹಳಷ್ಟು ಡೇಂಜರಸ್ ಆದ ಮತ್ತು ಪ್ರಗತಿಪರವಲ್ಲದ ಒಂದು ಧೋರಣೆ. ನಾವು ಹೋಗ್ತಾ ಮನುಷ್ಯರಾಗಬೇಕು. ಮನುಷ್ಯತ್ವವೇ ದೈವತ್ವದ ಸಮ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನ ಮೀರಿ ನಾವು ಇನ್ನೂ ಸಂಕುಚಿತವಾಗ್ತಾ ಇದೀವಿ, ನ್ಯಾರೋ ಆಗ್ತಾ ಇದೀವಿ, ಹಿಂದೆ ಹೋಗ್ತಾ ಇದೀವಿ ಅನ್ನೋದು ಬಹಳ ಖೇದಕರವಾದ ವಿಷಯ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾಕೆ ಅಂತ ಅಸಹಿಷ್ಣುತೆ ಆಗ್ಲಿ, ಆ ಒಂದು ಇದು ಪರಮ ಅಭಿಮಾನಗಳಿಂದ ಬರುವಂಥದ್ದು. ನಮ್ಮ ಭಾಷೆಯ ಬಗ್ಗೆ ಒಂದು ಪರಮ ಅಭಿಮಾನ, ನಮ್ಮ ಭಾಷೆ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಅಥವಾ ನಮ್ಮ ಇರುವಿಕೆ ಬಗ್ಗೆ, ನಮ್ಮ ದೇಶದ ಬಗ್ಗೆ ಇರುವ ಅಭಿಮಾನಕ್ಕಿಂತ ಹೆಚ್ಚಾಗಿ ಬೇರೆಯವರದು ಶ್ರೇಷ್ಠ ಅಲ್ಲ ಅಂತ ಯಾವಾಗ ಹೇಳೋಕ್ ಹೊರಡ್ತೀವೋ ಆಗ ನಮ್ಮಲ್ಲಿ ಸಂಕುಚಿತತೆ ಹೆಚ್ಚಾಗುತ್ತೆ. ನಾವು ವಿ ಬಿಕಮ್ ನ್ಯಾರೋವರ್, ವಿ ಬಿಕಮ್ ಮೀನ್. ನಮ್ಮ ಮನುಷ್ಯತ್ವವನ್ನ ಮೀನ್ ಮಾಡುವಂಥದ್ದು ಅದು. ಬೇರೆಯವ್ರದ್ದು ಶ್ರೇಷ್ಠ ಅಲ್ಲ ಅಂತ ಯಾವಾಗ ನಾವು ಪಾಯಿಂಟ್ ಔಟ್ ಮಾಡ್ತೀವೋ ಅಲ್ಲಿ ನಾವು ಸೋಲ್ತಾ ಹೋಗ್ತೀವಿ, ಅಲ್ಲಿ ನಾವು ಕುಗ್ಗುತ್ತಾ ಹೋಗ್ತೀವಿ. ಇದು ಆಗಿದೆ ಇತ್ತೀಚೆಗೆ. ನಾವು ನಮ್ಮದು ಶ್ರೇಷ್ಠ ಅಂತ ಹೇಳ್ಕೊಳ್ಳೋ ಬರದಲ್ಲಿ ಪರರದ್ದು ನಿಕೃಷ್ಟ ಅಂತ ಹೇಳುವ ಮಟ್ಟಕ್ಕೆ ಬಂದಿದೀವಿ. ಬಹುಶಃ ಅದು ಡೇಂಜರಸ್ ಆದ ವಿಷಯ. ಹಿಂದೆಂದೂ ನಾವು ನಮ್ಮ ಬಸ್ನಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದವ್ರ ಧರ್ಮ ಕೇಳ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಕ್ಲಾಸ್ ರೂಮ್ಗಳಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ಳೋದ್ರಲ್ಲಿ, ಪಕ್ಕದಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಯಾವ ವ್ಯತ್ಯಾಸಗಳು ಇರ್ತಾ ಇರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಅದು ಸಿಗ್ತಾ ಇದೆ ಅಂದ್ರೆ ಹೆಚ್ಚು ವಿಭಾಗೀಕರಣ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಾವು ಈ ಸದ್ಭಾವನೆಯನ್ನ, ಅಂದ್ರೆ ಕೂಡಿ ಬಾಳುವ, ಲೀವ್ ಅಂಡ್ ಲೆಟ್ ಲೀವ್, ಅವ್ರಿಗೂ ಬದುಕುವ, ನಾವೂ ಬದುಕುವ ಅವಕಾಶಗಳನ್ನೆಲ್ಲ ನಾವು ತುಳಿತಾ ಬರ್ತಾ ಇದ್ದೀವಿ. ನಾವೇ ನಮ್ಮದೇ ಶ್ರೇಷ್ಠ, ನಾವೇ ಬದುಕಬೇಕು, ನಮ್ಮದಿದು ಅಂತ ಹೇಳ್ಕೊಳ್ಳುವ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದೀವಿ. ಹೌದು, ರಾಜಕೀಯ ಕಾರಣಗಳಿರಬಹುದು, ಸಾಮಾಜಿಕ ಕಾರಣಗಳಿರಬಹುದು. ಈಗ ನಮಗೆ ಪ್ರಕೃತಿಯೇ ಕೊಟ್ಟಿರುವ ನದಿ ಇರಬಹುದು. ನದಿಗೆ ರಾಜ್ಯದಲ್ಲಿ ಹರಿತಿದೀನಿ, ಎಲ್ಲಿಗೆ ಹೋಗ್ತೀನಿ ಅನ್ನೋದರ ಯಾವ ಪರಿವೇನೂ ಇಲ್ಲ. ಒಂದ್ ಕಡೆ ಹುಟ್ಟತ್ತೆ, ಹರಿತಾ ಹೋಗುತ್ತೆ, ಸಾಗರ ಸೇರುತ್ತೆ. ಆ ಸೇರೋದ್ರ ಮಧ್ಯೆ 2 ರಾಜ್ಯಗಳಿದೆ ಅಂತಂದ್ರೆ ಆ ರಾಜ್ಯಗಳ ಮಧ್ಯೆ ನನ್ನ ನೀರು ಅಂತ ಹೇಳಿ ಜಗಳ ಶುರು ಆಗತ್ತೆ. ಒಂದು ಧರ್ಮ, ಈ ಧರ್ಮದ ಆಚರಣೆಗೆ ಮತ್ತೊಬ್ಬ ಅಡ್ಡಿ ಮಾಡ್ತಿದ್ದಾನೆ ಅನ್ನೋದನ್ನ ದೊಡ್ಡ ವಿಷಯ ಮಾಡ್ತೀವಿ. ಆ ಅಡ್ಡಿ ಮಾಡೋದು ಯಾಕೆ ಯಾವಾಗ ತನ್ನದನ್ನ ಮಾತ್ರ ಸಾಧಿಸ್ಕೋಬೇಕು, ತನ್ನ ಧರ್ಮವೇ ಶ್ರೇಷ್ಠ ಅಂತ ಯಾವಾಗ ಹೇಳಕ್ ಹೊರಡ್ತೀವೋ ಆಗ ಆಗುವ ಅವಘಡಗಳು ಇವು. ಸೊ ಇದನ್ನ ನಾವು ಮೀರಿ ಬೆಳಿಬೇಕು. ನಮ್ಮಲ್ಲಿ ನಾವು ಅದನ್ನ ಒಪ್ಪದೇ ಹೋಗ್ಬಹುದು. ತುಂಬಾ ತಿಳ್ಕೊಂಡವರು ಅಂತ ಗೌರವ ಇದ್ದವರೆಲ್ಲ ಇವತ್ತು ತುಂಬಾ ಮೀನಾಗಿ ಮಾತಾಡ್ತಾ ಇದ್ದಾರೆ. ಸುಖ ಸಿಗೋದಾದ್ರೆ ಅಲ್ಲಿ ಹೊಟ್ಟೋಗಿ, ಇಲ್ಲಿರೋ ಕಷ್ಟ ಆದ್ರೆ ಹೊಟ್ಟೋಗಿ, ಇದಲ್ಲ. ಇಲ್ಲಿರೋಕೆ ಕಷ್ಟ ಆಗ್ತಿದೆ ಅನ್ನೋದಾದ್ರೆ ಯಾಕೆ ಕಷ್ಟ ಆಗುವಂತ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ವಿಮರ್ಶಿಸ್ಕೊಳ್ಬೇಕು.
ಮತ್ತೆ ಇದು ಯಾವುದೇ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯ ಹಕ್ಕು ಸಿಗಬೇಕು. ಅವರು ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ರೈಟ್ಸ್ ಆಸ್ ಎ ಹ್ಯೂಮನ್ ರೈಟ್ಸ್, ಆಸ್ ಎ ಆನಿಮಲ್ ಅಟ್ಲೀಸ್ಟ್, ನಮಗೆ ಎಲ್ಲಿ ಬೇಕಾದ್ರೂ ಹೋಗುವ, ಹೇಗಾದ್ರೂ ಇರುವ, ಬೇರೆಯವ್ರಿಗೆ ತೊಂದರೆ ಮಾಡದೆ ನಮಗೆ ಬೇಕಾದ್ದನ್ನ ಮಾಡಿಕೊಳ್ಳುವ ಸ್ವಾತಂತ್ರ್ಯವು ಎಲ್ಲರಿಗೂ ಇರುತ್ತೆ. ಅದನ್ನ ಕ್ರಬ್ ಮಾಡ್ಕೊಳ್ಳಿಕ್ಕೆ, ನನ್ನ ಸ್ವಾತಂತ್ರ್ಯವನ್ನ ಎಕ್ಸರ್ಸೈಸ್ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋಕ್ಕಾಗಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸದ್ಭಾವನೆ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಇವತ್ತು ನಮ್ಮ ಯೂತ್ ಅಲ್ಲಿ ಹೆಚ್ಚಾಗ್ಬೇಕಾಗಿದೆ. ಈ ಜನರೇಷನ್ ಒಂದು ಮಟ್ಟದಲ್ಲಿ ಕರಪ್ಟ್ ಮಾಡ್ತಾ ಇದೀವಿ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ರಾಜಕಾರಣದ ಹೆಸರಿನಲ್ಲಿ. ಅದು ರಾಜಕಾರಣದ ಹೆಸರಿನಲ್ಲಿ ಆಗ್ತಾ ಇರುವ ಅವಘಡಗಳಲ್ಲಿ, ಆಕ್ಸಿಡೆಂಟ್ಗಳಲ್ಲಿ ಇದು ಒಂದು. ಹಿಂದೆ ಇರ್ಲಿಲ್ಲ ಇದು. ಹಿಂದೆಲ್ಲ ಯೂತ್ ವಾಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ದಿ ಐಕಾನ್ಸ್. ಅವರು ತುಂಬಾ ಬ್ರಾಡ್ ಮೈಂಡೆಡ್, ಎಲ್ಲವನ್ನ ಹೊಸತನ್ನ ಒಪ್ಪಿಕೊಳ್ಳುವಂಥವ್ರು ಅಂತೆಲ್ಲ ಅವ್ರ ಬಗ್ಗೆ ನಮಗೆ ಬಹಳ ವಿಶ್ವಾಸ ಇರ್ತಿತ್ತು. ಆದ್ರೆ ಇವತ್ತಿನ ಯೂತ್ ಬಗ್ಗೆ ನಮಗೆ ಭಯ ಆಗ್ತಾ ಇದೆ. ಅವರು ಈ ಎಲ್ಲ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆ ಆಗಬಾರ್ದು? ನಾವೆಷ್ಟು ದಿನ ಸಹಿಸ್ಕೋಬೇಕು? ಅವ್ರನ್ನ ಯಾಕೆ ಬಿಡಬೇಕು ಅಂದ್ರೆ ನನ್ನದು ಇದು ಅನ್ನೋದು ಒಂದಿದೆ ಅನ್ನುವ ಅಹಂ ನಾವು ಎಕ್ಸರ್ಸೈಸ್ ಮಾಡ್ತಾ ಇದೀವಿ. ಅದನ್ನ ಬಲವಂತವಾಗಿ ಹೇರ್ತಾ ಇದೀವಿ. ನಮ್ಮದು ಸರಿ, ನಿನ್ನದು ಆದರೆ ಏನು? ನಿನ್ನದು ಅಂದ್ರೆ ಏನು? ನನ್ನದು ಅಂದ್ರೆ ಏನು? ಅಂದ್ರೆ ನಾವು ಯಾವತ್ತು ನನ್ನದು ಅಥವಾ ನಾನು ಅನ್ನೋದರ ಬಗ್ಗೆ ಒಂದು ಟೂ ಮಚ್ ಆಫ್ ಸೆಲ್ಫ್ ಎಸ್ಟೀಮ್, ಅತಿ ಏನಂತಾರದನ್ನ ದುರಭಿಮಾನ ಬೆಳೆಸ್ಕೊಳ್ತೀವೋ ಅವತ್ತಲ್ಲಿಗೆ ಇನ್ನೊಬ್ಬರದನ್ನ ನಾವು ತುಳಿಯುವ ಪ್ರಯತ್ನವನ್ನು ಮಾಡ್ತೀವಿ. ಅಭಿಮಾನ ಓಕೆ, ಅದು ದುರಭಿಮಾನ ಆಗ್ಬಾರ್ದು. ಅದು ಥಿನ್ ಲೈನ್. ಅದು ಅಭಿಮಾನ ಮತ್ತೆ ದುರಭಿಮಾನ ಮಧ್ಯೆ ಇರೋದು ಥಿನ್ ಲೈನ್. ಆ ಥಿನ್ ಲೈನ್ ನ ಕ್ರಾಸ್ ಮಾಡಿದ್ಮೇಲೆ ಆಗತ್ತೆ. ವರ್ಷಗಳಿಂದ ನಮ್ಮಲ್ಲಿ ಆಗ್ತಾ ಇರುವಂತ ಅವಘಡಗಳು ಇವು ಅನ್ನೋದು ನನ್ನ ಭಾವನೆ. ಸೊ ನಮ್ಮ ಯೂತ್ ಶುಡ್ ಆಲ್ವೇಸ್ ಥಿಂಕ್ ಬ್ರಾಡರ್. ಸಾಹಿತ್ಯದಲ್ಲೂ ಅಷ್ಟೇ, ಪ್ರಗತಿಪರವಾದ ಸಾಹಿತ್ಯವನ್ನ ನಾವು ಓದುವ ಮೂಲಕ ನಮ್ಮ ಯೂತ್ಗೆ ಅದನ್ನ ತಲುಪಿಸುವ ಮೂಲಕ ಆಗ್ಬೇಕಾದ ಕೆಲಸ ನಾವು ಅಕಾಡೆಮಿಕ್ಸ್, ಎಸ್ಪೆಷಲಿ ಕ್ಲಾಸ್ರೂಮ್ಗಳಲ್ಲಿ. ಯಾಕಂದ್ರೆ ನಮ್ಮ ಯುವ ಜನಾಂಗ ಅವರ ಐಡಿಯಾಸ್ ಬೆಳೆಯೋದಲ್ಲಿ, ಆ ಒಪಿನಿಯನ್ಗಳನ್ನ ಹೆಲ್ತಿಯಾಗಿ ಮಾಡದೆ ಹೋದ್ರೆ ಅಲ್ಲಿ ಅವರು ಕರಪ್ಟ್. ಅದನ್ನ ನಾವು ಮಾಡಬಾರದು. ಆಸ್ ಎ ಅಕಾಡೆಮಿಷಿಯನ್ ನಮ್ಮ ಜವಾಬ್ದಾರಿ ಇವತ್ತು ಸದ್ಭಾವನಾ ದಿನವಾಗಿ ನಾವು ಪ್ರತಿಜ್ಞೆ ಮಾಡಿದೀವಿ. ಯಾವುದೇ ಒಂದು ಜಾತಿ, ಧರ್ಮ, ಭಾಷೆ ಇದು ಎಲ್ಲವನ್ನ ಮೀರಿ ಯೋಚನೆ ಮಾಡ್ತೀವಿ ಅಂತ. ಇದನ್ನ ನಮ್ಮ ಲೈಫ್ ನಲ್ಲಿ ಅಪ್ಲೈ ಮಾಡಿಕೊಳ್ಳುವ ಸಕಾಲ ಇದು. ಅಂಡ್ ಇವತ್ತು ತುಂಬಾ ಅನಿವಾರ್ಯ ಪರಿಸ್ಥಿತಿ ಕೂಡ ನನ್ನ ಭಾವನೆ. ನೀವು ಏನಾದ್ರು ಪ್ರಶ್ನೆಗಳು ಕೇಳೋದಿದ್ರೆ ಅಥವಾ ಅನುಮಾನಗಳು ಅಂತ ಏನಾದ್ರು ಇದ್ರೆ ಬಹುಶಃ ನಾನೇನಾದ್ರೂ ಹೇಳ್ಬೋದಾ ನೋಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾರ್ಯಾರು ಸ್ಟೂಡೆಂಟ್ಸ್ಗೆ ಕ್ವೆಶನ್ಸ್ ಇದ್ರೆ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು ಟು ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಟೈಮ್ ತುಂಬಾ ಕಡಿಮೆ ಇದೆ. ಐ ಹ್ಯಾವ್ ಓನ್ಲಿ 5 minutes ಟು ಎಂಡ್ ದಿಸ್ ಮೀಟಿಂಗ್. ಸೊ ಅದ್ರೊಳಗಡೆ ಯಾರಿಗಾದ್ರೂ ಇದ್ರೆ ದಯವಿಟ್ಟು ಈಗ ಹಾಕಿ. ಅಂಡ್ ನೌ ಐ ಆಮ್ ರಿಕ್ವೆಸ್ಟಿಂಗ್ ಅವರ್ ಪ್ರಿನ್ಸಿಪಲ್ ಸರ್ ಟು ಅಡ್ರೆಸ್ ದ ಪ್ರೋಗ್ರಾಮ್. A very good evening to all for this evening. Today we are celebrating Sadbhavana Divas 2021. On the remarks of that, every year, 20th of August 2021 now, we are marked as the birth anniversary of the former Prime Minister of our leader Rajiv Gandhi. This day is observed as Sadbhavana Divas or Harmony Day. The object of this Sadbhavana Divas is to encourage the national integration, peace, affection, and communal harmony among the Indian people of all religions. Sadbhavana in English language means goodwill and bona fide. Being the youngest Prime Minister, Rajiv Gandhi's thought process was modern and different
from others. Rajiv Gandhi had a vision of a developed nation via many national as well as international projects that he pointed. The main theme of Sadbhavan Divas is to promote national integration and communal harmony among the people of all the religious and languages in our country. He, the Prime Minister of the country, he became at the age of 40. Nehru was his, Indira Gandhi was his mother, who was the Prime Minister of India. After the assassination of Indira Gandhi, Rajiv Gandhi became the Prime Minister. He had served from 1984 to 89. So his contribution to our country is very remarkable, and he encouraged the peace of our country, and he made many development activities in our country. And he want to be India to be a developed country. His aim should be actually in forthcoming years. The Sadbhavan Divas significance is that it's celebrated in the memory of Rajiv Gandhi every year, who dreamed to make India a developed country. His civic activities and social works clearly shows his dream. So we have to fulfill his dream. According to that, we have to go in a peaceful manner, and India should be a developed country among other countries of the world. I wish as soon as our country will be one of the developed country in the world. With these few words, I conclude my talks. Thank you for this opportunity given me who organized this program in a well manner. Once again, and thank you one and all for this opportunity. Thank you. Thank you, sir. Now I request Dr. Ravi Visa, my NSS program officer, to present the vote of thanks. ಸದ್ಭಾವನ್ ದಿವಸ ಕಾರ್ಯಕ್ರಮದ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ ಸುಂದರ್ ಅವರಿಗೆ ಕಾಲೇಜಿನ ಪರವಾಗಿ ಹಾಗೂ NSS ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೇನೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತ ನಮ್ಮ ಪ್ರಾಂಶುಪಾಲರು ಶ್ರೀ ಡಾಕ್ಟರ್ ರಾಜಶೇಖರನ್ ಅವರು ಕೂಡ, ಸೊ ಹಾಗಾಗಿ ಅವರಿಗೂ ಕೂಡ NSS ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಮೂಲ ಕರ್ತೃ ಶ್ರೀಮತಿ ಡಾಕ್ಟರ್ ವೀಣಾ ಕೆ ಇವರು ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಕಾರಣರಾಗಿರ್ತಾರೆ. ಸೊ ಈ ಕಾರ್ಯಕ್ರಮವನ್ನ ಸಮಚಿತ್ತವಾಗಿ ಯಶಸ್ವಿಯಾಗಿ ಆಯೋಜಿಸಿದ್ದಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ NSS ಶಿಬಿರಾರ್ಥಿಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ NSS ನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತೇನೆ. So I would like to thank each and everyone who participated in this program. ಬಹಳಷ್ಟು ವಿಷಯಗಳಿದೆ, ಅದರ ಸಮಯದ ಅಭಾವ ಇದೆ. ಸುಂದರ್ ಸರ್ ಯಾವ್ದಾದ್ರು